ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸುಮ್ಮನೆ ನಿಂತ್ಕೋ. ಅತ್ತೆ ಏನ್ ಮಾಡ್ತಿದ್ಯಾ? ಅಯ್ಯೋ, ನಿನ್ ರೂಮಲ್ಲಿ ಇರೋ ತರ ಇಲ್ಲೂ ಏನಾದ್ರೂ ದೆವ್ವ ಇದೆಯಾ ಅಂತ ನೋಡ್ತಾ ಇದೀನಿ ಕಣೆ. ಸುಮ್ನೆ ಇರೋ ಅತ್ತೆ. ಅಲ್ಲೂ ಇದೇ ತರ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡ್ ಬಂದೆ, ಇಲ್ಲೂ ಹಂಗೆ ಮಾತಾಡ್ತಿದ್ಯಾ ಅಲ್ವಾ? ದೆವ್ವ ಏನೂ ಇಲ್ಲ. ಭಯ ಕಣೆ, ಭಯ ನನ್ಗೆ. ದೀಪ, ಆ ದೆವ್ವ ಗಂಡ್ಸು ಅನ್ಸುತ್ತೆ. ಧ್ವನಿ ನೋಡ್ದ್ಯಾ ಎಷ್ಟು ಗಡ್ಸಾಗಿತ್ತು ಅಂತ? ಇನ್ನೇನತ್ತೆ, ದೆವ್ವ ಅಂದ್ರೆ ನಗ್ದು ಇನ್ನೇನ್ ಮಾಡ್ಲಿ? ಇವತ್ತ ಆ ದೆವ್ವ ಬರ್ಲಿ, ಇವತ್ ನಾನೇ ಅದಕ್ಕೆ ಗ್ರಾಚಾರ ಬಿಡಿಸ್ತೀನಿ. ಆಯ್ತೆ, ಮಲ್ಕೋ. ಬನ್ನಿ ಬನ್ನಿ ಹೇಳಿ ಅಂದ್ರೆ ಬನ್ನಿ. ಗೀತಾ, ಗಂಗಾ, ಗಾಯತ್ರಿ, ಗೋವಿಂದ, ಅಚ್ಯುತ, ವಾಸುದೇವ, ಶ್ರೀಹರಿ, ನಾರಾಯಣ, ಗೋವಿಂದ ಗೋವಿಂದ ಗೋವಿಂದ. ಮೊಬೈಲ್ ನೋಡ್ಕೊಂಡು ಯಾಕೆ ಕಿಸಿತಿದ್ಯಾ? ಏನಿಲ್ಲ ಅತ್ತೆ. ನಿನ್ ಗಂಡ ಮೆಸೇಜ್ ಮಾಡಿದ್ದ. ನೀನ್ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಕಣೆ. ಇವತ್ತೊಂದಿನ ಸುಧಾರಿಸ್ಕೊಂಡ್ಬಿಡು ಆಯ್ತಾ? ಏನಿಲ್ಲ ಅತ್ತೆ, ಪಾಪ ಅವರೇ ಬೇಜಾರು ಮಾಡ್ಕೊಂಡಿದ್ದಾರೆ. ಬೇಜಾರು ಮಾಡ್ಕೊಳ್ಬೇಕಾದ್ದೆ. ಯಾಕಳಿ ಅಂದ್ರೆ ಬೇಜಾರು ಮಾಡ್ಕೊಂಡಿದ್ದೀರಾ? ಬೇಜಾರು ಏನಿಲ್ಲ ಮಾವ. ಅದು ಸೂತ್ಕ ಇವತ್ತೊಂದು ದಿನ, ಈ ರಾತ್ರಿ ಕರೆದ್ರೆ ಮುಗಿದೋಯ್ತು. ಅಲ್ಲ ಮಾವ, ಸಾವಾಗಿದೆ, ಅಲ್ಲಿ ನೀವ್ಯಾರು ಹೋಗ್ತಾ ಅಲ್ವಾ? ಅದು ದೂರದ ಸಂಬಂಧ, ಸ್ವಲ್ಪ ಮನಸ್ತಾಪ ಬೇರೆ ಆಗಿತ್ತು, ಮಾತುಕತೆ ಏನೂ ಇರಲಿಲ್ಲ. ಗುಂಡಪ್ಪ ತುಂಬ ಒಳ್ಳೆ ಮನುಷ್ಯ, ಮಕ್ಕಳು ಅಷ್ಟಕ್ಕಷ್ಟೇ. ಪಾಪ ಸಾಯುವಂಥದ್ದು ಏನಾಗಿತ್ತು? ಕಾಯಿಲೆ ಏನೂ ಇರಲಿಲ್ವಂತೆ, ವಯಸ್ಸಾಗಿತ್ತಲ್ಲ, ಮಲಗಿದ ಕಡೆನೆ ಹೋಗ್ಬಿಟ್ರಂತೆ. 3 ವರ್ಷ ಆದರೂ ಪೂರ್ತಿ ಮಾಡಬೇಕಿತ್ತು. ನಿಮ್ಮ ಸಂಕಟ ನನಗೆ ಅರ್ಥ ಆಗುತ್ತೆ ಅಳಿ. ಅಂದರೆ ಮದುವೆ ಆಗಿ ಹೊಸದ್ರಲ್ಲಿ ನನಗೂ ಈ ಥರ ಒಂದು ಅನುಭವ ಆಗಿತ್ತು. ಹೌದಾ? ಏನು ಮಾಡಿದ್ರಿ ಇವಾಗ? ಏನು ಮಾಡೋದು, ಆಗ ಸಂಪ್ರದಾಯ 11 ದಿನ ನಮ್ಗೆ ಸೂತ್ಕ. ನಾನು ನೀವು ಮಲಗಿ ಅಂದರೆ ನನಗೂ ನಿದ್ದೆ ಬರ್ತಾ ಇದೆ. ಸ್ವಲ್ಪ ಹೊತ್ತು ಮಲ್ಕೋತೀನಿ ಮಾವ, ನಿದ್ದೆ ಬರ್ತಲ್ಲ. ಇವತ್ತು ನಿದ್ದೆ ಬರೋದು ಸ್ವಲ್ಪ ಕಷ್ಟನೇ. ಮಾವ, ಈ ಹೆಂಡತಿಗೆ ಏನು ತಂದ್ಕೊಂಡ್ರೆ ಇಷ್ಟ ಆಗುತ್ತೆ? ಯಾವುದೇ ಕಾಲದಲ್ಲಿ ಯಾವುದೇ ಹೆಂಗಸಿಗೆ ಪರಿಮಳ ಬೀರುವ ಮಲ್ಲಿಗೆ, ಸಿಹಿ ಸಿಹಿಯಾದ ಮೈಸೂರು ಪಾಕ್ ತಗೊಂಡೋಗಿ ಕೊಟ್ಬಿಟ್ರೆ ಸುಮ್ಮನೆ ಹಂಗೆ ಕರಗಿ ಫ್ಲಾಟ್ ಆಗ್ಬಿಡ್ತಾರೆ. ಈಗ ನಾನು ಮಲಗ್ಲ? ಮಲ್ಕೊಳ್ಳಿ. ಗುಡ್ ನೈಟ್. ಏಕೆ? ನಿದ್ದೆ ಬರ್ತಿಲ್ಲ. ನಿದ್ದೆ ಬರ್ತಿಲ್ಲ. ಹಸ್ಬೆಂಡು ಇವತ್ತು ಒಂದಿನ ತಾಳ್ಮೆಯಿಂದ ಇರಿ. ಯಾಕೋ ನಿಮ್ಮನ್ನು ನೋಡಬೇಕು ಅನಿಸ್ತೀನಿ. ವಿಡಿಯೋ ಫೋನ್ ಮಾಡಿ. ಬೇಡ, ಡೈರೆಕ್ಟಾಗಿ ನೋಡಬೇಕು. ಬೇಡಪ್ಪ, ಯಾರಾದರೂ ನೋಡಿದ್ರೆ ಕಷ್ಟ. ಬೆಳಿಗ್ಗೆ ಸಿಗ್ತೇವಲ್ವಾ?